ಇವತ್ತು ಇಂದಿನ ಈ ಪತ್ರಿಕಾಗೋಷ್ಠಿ ಕರೀತಕ್ಕಂಥ ಮುಖ್ಯ ಉದ್ದೇಶ ಒಂದು ಸಿಹಿ ಸುದ್ದಿ ಇದೆ. ಏನಂದರೆ ನಮ್ಮ ರಾಜ್ಯಕ್ಕೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ನಿಂದ 400 ಸೀಟನ್ನು ಜಾಸ್ತಿ ಆಗಿದೆ. ನಮ್ಮ 8 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಕಲಬುರ್ಗಿ, ಬೆಳಗಾಂ, ಆಮೇಲೆ 8 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ 55 ಸೀಟ್ ಜಾಸ್ತಿ ಆಗಿದೆ. ಒಂದು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಳಗಾವಿ, ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಿಕ್ಕಬಳ್ಳಾಪುರ, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನ, ಮೈಸೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ ಬೆಂಗಳೂರು, ಇದು ಬೋರಿಂಗ್ ಆಸ್ಪತ್ರೆಯಲ್ಲಿ ಇರೋದು. ಆಮೇಲೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಲಬುರ್ಗಿ, ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ. ಇವು 8 ಮೆಡಿಕಲ್ ಕಾಲೇಜ್ಗಳಲ್ಲಿ 55 ಸೀಟು ನಮಗೆ ಅನೌನ್ಸ್ ಆಗಿದೆ. ಹಾಗಾಗಿ 400 ಸೀಟು ನಾವು ನಮ್ಮ ಮೆರಿಟ್ ಕೋಟಾದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೊಂದು ಹೊಸ ಪಾಲಿಸಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ನಾವು ಈ ಎಲ್ಲ 400 ಸೀಟಲ್ಲಿ ನಾವು ಯೂಶಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಬಂದಮೇಲೆ ನಾವು ಅದನ್ನು 15% ಆಲ್ ಇಂಡಿಯಾ ಕೋಟಾ ಕೊಡ್ತೀವಿ. ದ್ಯಾಟ್ ಇಸ್ ಅ ರೂಲ್. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇರೋದ್ರಿಂದ ನಾವು 15% ಆಲ್ ಇಂಡಿಯಾ ಕೋಟಾ ಇರುತ್ತೆ. ಅದಾದಮೇಲೆ ಈ ಸಾರಿ ವಿ ಆರ್ ಇಂಟ್ರೊಡ್ಯೂಸಿಂಗ್ 15% NRI ಕೋಟಾ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಫಾರ್ ದ ಸೆಲ್ಫ್ ಸಸ್ಟೈನಿಂಗ್ ಆಫ್ ದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಈಗೇನಾಗ್ತಾ ಇದೆ, ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿಗೆ ಎಲ್ಲೂ ಕೂಡ ಅದಕ್ಕೆ ಆದಾಯ ಇಲ್ಲ. ಹಾಗಾಗಿ ಸೆಲ್ಫ್ ಸಸ್ಟೈನಿಂಗ್ ಮೋಡಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ರಿಫಾರ್ಮ್ಸ್ ಕಮಿಷನ್ದು ಕೂಡ ರೆಕಮೆಂಡೇಶನ್ ಇದೆ. ಮತ್ತು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಇದನ್ನು ಅಡಾಪ್ಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಂತಂದರೆ ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಗುಜರಾತಲ್ಲಿ ಮಾಡಿದ್ದಾರೆ, ಹರಿಯಾಣದಲ್ಲಿ ಮಾಡಿದ್ದಾರೆ, ಪಂಜಾಬಲ್ಲಿ ಮಾಡಿದ್ದಾರೆ, ಪಾಂಡಿಚೇರಿಯಲ್ಲಿ ಮಾಡಿದ್ದಾರೆ. ಏನಂದರೆ ಅವರವರು 15% ಅವರ ಗೌರ್ಮೆಂಟ್ ಸೀಟ್ಸನ್ನು NRI ಕೋಟಾ ಫಿಕ್ಸ್ ಮಾಡಿದ್ದಾರೆ. ನಾವು ಕೂಡ 15% ಓನ್ಲಿ ಎನ್ಹಾನ್ಸ್ ಸೀಟ್ ಮಾಡ್ತಾ ಇದೀವಿ. ನಾವು ಮುಂಚೆದೇನಿದೆಯಲ್ಲ ಅದಕ್ಕೆ ಮಾಡ್ತಾ ಇಲ್ಲ. ಈಗ ನಮಗೆ 400 ಸೀಟ್ ಇನ್ಕ್ರೀಸ್ ಆಗಿದೆ. ಆ 400 ಎನ್ಹಾನ್ಸ್ ಸೀಟಿಗೆ ಈ ವರ್ಷ ನಾವು, ಯಾಕಂದ್ರೆ ಈಗಾಗಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಬೇರೆ ಸೀಟಿಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಈ 400 ಸೀಟಿಗೆ ನಾವು 15% NRI ಕೋಟಾ 25 ಲಕ್ಷ ಫೀಸ್ ಇರುತ್ತೆ ಅದಕ್ಕೆ. ಅಂದರೆ ಇನ್ಸ್ಟಿಟ್ಯೂಟಿಗೆ ಲಾಂಗ್ ಟರ್ಮಿಗೆ ಬಿಲ್ಡಪ್ ಮಾಡೋದಕ್ಕೆ ಈ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ. ಇದಕ್ಕೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಒಂದು ಕಾಲೇಜಿಗೆ ಮಾತ್ರ ಅನೌನ್ಸ್ಮೆಂಟ್ ಆಗಿದೆ. ಅದು ಇಲ್ಲ, ಇದು ನಮ್ಮ ಇದಕ್ಕೆ ಯಾವುದದು ಹುಬ್ಳಿ 3000 ಮಟ್ಟದ ಕಾಲೇಜಿಗೆ ಹುಬ್ಳಿ ಏನಿದೆ ಅದಕ್ಕೆ 50 ಸೀಟ್ ಅನೌನ್ಸ್ಮೆಂಟ್ ಆಗಿದೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಟೋಟಲ್ 450 ಸೀಟ್ ಇನ್ಕ್ರೀಸ್ ಆಗಿದೆ. 400 ಗೌರ್ಮೆಂಟು, 50 3000 ಮಟ್ಟದ ಕಾಲೇಜ್ ಏನಿದೆ KLE ಸೊಸೈಟಿದು ಹುಬ್ಬಳ್ಳಿಯಲ್ಲಿ, ಅದಕ್ಕೆ 50 ಸೀಟು ಇನ್ಕ್ರೀಸ್ ಆಗಿದೆ. ಇದು ನಮ್ಮ ಒಂದು ಹೊಸ ಹೆಜ್ಜೆ ಇದೆ. ನಮ್ಮ ಸ್ವಾಯತ್ತ ಸಂಸ್ಥೆಗಳನ್ನು ನಾವು ಸೆಲ್ಫ್ ಸಫಿಷಿಯೆಂಟ್ ಮಾಡೋದಕ್ಕೆ. ಆಮೇಲೆ ನಾವು ಈಗ ಪಿ ಜಿಯಲ್ಲೂ ಕೂಡ ಸುಮಾರು 800 ಸೀಟ್ಗಳಿಗೆ, 800ಕ್ಕಿಂತ ಜಾಸ್ತಿ ಸೀಟಿಗೆ ನಾವು ಅನೌನ್ಸ್ಮೆಂಟಿಗೆ ಬರೆದಿದ್ದೀವಿ. ಯಾರಿಗೆ? NMCಗೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಹಾಗಾಗಿ ಅವರು ಕೂಡ ಅದನ್ನು ಇನ್ಸ್ಪೆಕ್ಷನ್ ಅದೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ PG ಸೀಟಲ್ಲೂ ಕೂಡ ನಮಗೆ ಅನೌನ್ಸ್ಮೆಂಟ್ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೆ. ತಮಗೇನಾದರೂ ಬೇಕಿದ್ರೆ ನೀವು ನಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಇದಾದ್ಮೇಲೆ ನಾನೊಂದು ರಿವ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಕೆಲವೊಂದು ಪೋಸ್ಟರ್ ರಿಲೀಸು ಕೂಡ ಇದೆ. ಏನಂದರೆ ನಮ್ಮ 2 ವರ್ಷದ ಸಾಧನೆ ಸ್ಕಿಲ್ ಡೆವಲಪ್ಮೆಂಟು ಮೆಡಿಕಲ್ ಎಜುಕೇಷನ್ದು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ನಾವು ಕೆಲವೊಂದು ಪೋಸ್ಟರ್ ರಿಲೀಸ್ ಇದೆ. ಏನಂತಂದರೆ ಮೈಸೂರಲ್ಲಿ ನಾವು ಈ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ. ದಸರಾ ನಂತರ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಆದರೆ ರಿಜಿಸ್ಟ್ರೇಷನ್ ಈಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಲಾಂಚ್ ಇದೆ ಇವತ್ತು. ಏನಂದರೆ ರಿಜಿಸ್ಟ್ರೇಷನ್ ಲಾಂಚ್ ಫಾರ್ ಜಾಬ್ ಫೇರ್ ಇನ್ ಮೈಸೂರು. ಜನವರಿಲಿ ನಾವೊಂದು ಇಂಟರ್ನ್ಯಾಷನಲ್ ಅಂದರೆ ಓವರ್ಸೀಸ್ ಪ್ಲೇಸ್ಮೆಂಟ್ ಜಾಬ್ ಫೇರ್ ಮಾಡ್ತಾ ಇದ್ದೀವಿ. ಅಂದರೆ ಹೊರದೇಶದಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶನ ಕೊಡೋದಕ್ಕೆ ಏನೇನು ತಯಾರಿಗಳನ್ನು ಮಾಡಬೇಕು ಅದನ್ನು ಕೂಡ ನಾವು ಬೇರೆ ಬೇರೆ ದೇಶದಲ್ಲಿ ರೋಡ್ ಶೋ ಮಾಡೋದ್ರ ಜೊತೆಗೆ
ಇವತ್ತು ಇದು ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇದೆ. ಏನಂದ್ರೆ ಒಂದು ಅಂತಾರಾಷ್ಟ್ರೀಯ ಜಾಬ್ ಫೇರ್ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಂದು ಅಪರ್ಚುನಿಟೀಸ್ ಎವೆನ್ಯೂಸ್ ನಾವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ನವೆಂಬರ್ನಲ್ಲಿ ಸ್ಕಿಲ್ ಸಮಿಟ್ ವರ್ಲ್ಡ್ ಸ್ಕಿಲ್ ಸಮಿಟ್ ಅನ್ನ ನವೆಂಬರ್ 4, 5, 6 ನವೆಂಬರ್ ತಿಂಗಳ 4, 5, 6ನೇ ತಾರೀಕು ವರ್ಲ್ಡ್ ಸ್ಕಿಲ್ ಸಮಿಟ್ ಅನ್ನ ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಮಾಡೆಲ್ ಅಲ್ಲಿ ಮಾಡ್ತಾ ಇದ್ದೀವಿ. ನವೆಂಬರ್ 4, 5, 6 ವರ್ಲ್ಡ್ ಸ್ಕಿಲ್ ಸಮಿಟ್ ಅನ್ನ ಮಾಡ್ತಾ ಇದ್ದೀವಿ, ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ. ಆಮೇಲೆ ಇದು ನಮ್ಮ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಐತಲ್ಲ, ಆ ಒಂದು ಮಾದರಿಯಲ್ಲಿ ನಾವು ಇಲ್ಲಿ ಸ್ಕಿಲ್ ಸಮಿಟ್ ಅನ್ನು ಮಾಡ್ತಾ ಇದ್ದೀವಿ.